ಯಾದಗಿರಿಯಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಈಗ ನೀರಿಗಾಗಿ ಬೀದಿಗಿಳಿದಂತ ಗಾಜರ್ಕೋಟ್ ಮಹಿಳೆಯರು ಪಂಚಾಯತ್ ಕಾರ್ಯಾಲಯದ ಮುಂದೆ ಪ್ರತಿಭಟನೆ ನಡೆಸಿದ್ದಾರೆ. ಯಾದಗಿರಿಯಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಈಗ ನೀರಿಗಾಗಿ ಅಲ್ಲಿಯ ಜನರು ಬೀದಿಗಿಳಿದಿದ್ದಾರೆ. ಎಸ್ಪೆಷಲಿ ಮಹಿಳೆಯರು ಪಂಚಾಯತ್ ಕಾರ್ಯಾಲಯದ ಮುಂದೆ ಮಹಿಳೆಯರು ಧರಣಿ ಕೂತಿದ್ದಾರೆ. ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ತಾಲೂಕಿನ ಗಾಜರ್ಕೋಟ್ನಲ್ಲಿ ಆದಂತಹ ಘಟನೆ ಇದು. ಹನಿ ಹನಿ ನೀರಿಗಾಗಿ ಪರದಾಡುವಂತ ಪರಿಸ್ಥಿತಿ ಎದುರಾಗಿದೆ ಈಗ ಗುರುಮಠಕಲ್ ತಾಲೂಕಿನಲ್ಲಿ. ಇದರಿಂದಾಗಿ ರೊಚ್ಚಿಗೆದ್ದಂತ ಮಹಿಳೆಯರು ಪ್ರತಿಭಟನೆ ಕೂಡ ನಡೆಸಿದ್ದಾರೆ. ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿ ಧರಣಿ ಕೂತಿದ್ದಾರೆ. ಈಗ ಅಲ್ಲಿ ಅಧಿಕಾರಿಯ ದರ್ಪಕ್ಕೆ ಬೇಸತ್ತು ಪ್ರತಿಭಟನೆಗೆ ಇಳಿದಂತ ಮಹಿಳೆಯರು ಕುಡಿಯುವ ನೀರು ಕಲ್ಪಿಸಿಕೊಡಿ ಎಂದು 10 ಬಾರಿ ಮನವಿ ಮಾಡಿದರೂ ಸಹಿತ ಆ ಪಿಡಿಒ ತಲೆ ಕೆಡಿಸಿಕೊಂಡಿರಲಿಲ್ಲ. ಹೀಗಾಗಿ ಇವರ ಬೇಜವಾಬ್ದಾರಿಯಿಂದ ತಲೆಕೆಟ್ಟು ಅಲ್ಲಿಯ ಮಹಿಳೆಯರು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಕೂಡಲೇ ಅಮಾನತು ಮಾಡುವಂತೆ ಕೂಡ ಗ್ರಾಮಸ್ಥರು ಒತ್ತಾಯಿಸ್ತಾ ಇದ್ದಾರೆ. ಯಾವ ರೀತಿ ಪಿಡಿಒ ಆಫೀಸ್ ಮುಂದೆ ಮಹಿಳೆಯರು ಧರಣಿ ಕೂತಿದ್ದಾರೆ ಅನ್ನೋದನ್ನು ಗಮನಿಸಬಹುದು. ಯಾದಗಿರಿಯ ಗುರುಮಠಕಲ್ ತಾಲೂಕಿನ ಗಾಜರ್ಕೋಟಲ್ಲಿ ಆದಂಥ ಘಟನೆ ಇದು.